ಆಕಾಶ್, ಇವತ್ತೇ ಕಣೋ ಈ ಮನೇಲಿ ಮನಸ್ಫೂರ್ತಿಯಾಗಿ ನಗ್ನಗ್ತಾ ನಾನು ಮಾತಾಡ್ತಿರೋದು. ಇಲ್ಲಿವರೆಗೂ ಉಸಿರು ಕಟ್ಕೊಂಡು ಓಡಾಡ್ತಿದ್ದೆ. ಯಾಕೆ ಶ್ಯಾಮ್, ಇರೋದು 3 ಜನ, ಅನ್ಸರ್ಸ್ಕೊಂಡು ಹೋಗ್ಬಾರ್ದಾ? ಅದು ಹಾಗಲ್ಲ ಆಕಾಶ್. ಅಮ್ಮ ಹಳೆ ಕಾಲದವರು. ಅವ್ರನ್ನು ನಮ್ಮ ದಾರಿಗೆ ತರಬಹುದು, ಆದ್ರೆ ಸ್ವಲ್ಪ ನಿಧಾನಕ್ಕೆ ಉಪಾಯದಿಂದ ಅವ್ರಿಗೆ ನೋವಾಗ್ದ ಹಾಗೆ ಅವ್ರಿಗೆ ತಿಳಿಸ್ಬೇಕಷ್ಟೇ. ಐ ಆಮ್ ಸಾರಿ, ನನ್ಗೆ ಅಷ್ಟೆಲ್ಲ ಪೇಷನ್ಸು ಇಲ್ಲ, ಟೈಮು ಇಲ್ಲ, ಅಂಡ್ ಅಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಳಕ್ ನನ್ನ ಕೈಲಿ ಆಗೋದೂ ಇಲ್ಲ. ಹಾಗಂದ್ರೆ ಹೇಗೆ ಅನುಷಾ? ಅಲ್ಲ, ಲೈಫ್ ಲಾಂಗ್ ನಾವೆಲ್ಲ ಒಟ್ಟಿಗೆ ಬದುಕಬೇಕು. ಸಣ್ಣ ಪುಟ್ಟ ಕಾಂಪ್ರಮೈಸು ಮಾಡ್ಕೊಳ್ದೆ ಹೋದ್ರೆ ಹೇಗೆ? ನೋಡು ಶ್ಯಾಮ್, ನಾನು ನಿಮ್ಮ ತಾಯಿ ಬಗ್ಗೆ ಏನೂ ಹೇಳಲ್ಲ. ನೀನೇ ಹೇಳ್ದಾಗೆ ಅವರು ಹಳೆ ಕಾಲದವರು. ಬಟ್ ನಿನಗೇನೋ ಆಗಿದೆ, ಒಂದು ನಿರ್ಧಾರ ತಗೊಳ್ಳೋದಕ್ಕೆ 10 ಸಲ ಯೋಚನೆ ಮಾಡ್ತೀನಿ. ನೋಡು ಶ್ಯಾಮ್, ನಿನಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ಇದು ನಿಮ್ಮ ಫ್ಯಾಮಿಲಿ ಮ್ಯಾಟರ್, ನಾನು ತಲೆ ಹಾಕಬಾರ್ದು. ಬಟ್ ಸ್ಟಿಲ್ ಆಸ್ ಎ ಫ್ರೆಂಡ್ ಹೇಳ್ತಾ ಇದ್ದೀನಿ ಶ್ಯಾಮ್, ನೀನೀಗ ಬರೀ ನಿಮ್ಮ ಅಮ್ಮನ ಮಗ ಅಷ್ಟೇ ಅಲ್ಲ, ಅನುಷಾಗೆ ಲೈಫ್ ಪಾರ್ಟ್ನರ್ ಕೂಡ. ಅನುಷಾ ಇಷ್ಟ ಕಷ್ಟ ಏನು ಅನ್ನೋದು ನಿನ್ಗೆ ಇಂಪಾರ್ಟೆಂಟ್. ನೋಡು, ನೀನು ಏನೇ ಡಿಸಿಷನ್ ತಗೋ, ಅದು ಫರ್ಮ್ ಆಗಿರಲಿ. 1-2-3 ದಿನ ನಿಮ್ಮ ಅಮ್ಮಂಗೆ ಬೇಜಾರಾಗ್ಬೋದು, ಬಟ್ ಆಸ್ ಟೈಮ್ ಗೋಸ್ ಎಲ್ಲ ಸರಿ ಹೋಗುತ್ತೆ. ಅದೇ ಆಕಾಶ್, ಅದು ನೋಡು ಶ್ಯಾಮ್, ಅದು ಇಲ್ಲ ಇದು ಇಲ್ಲ. ಬಿ ಫರ್ಮ್ ಇನ್ ಯೋರ್ ಡಿಸಿಷನ್. ಇನ್ನು ಮುಂದೆ ಇರೋದು ನಿಮ್ಮಿಬ್ಬರ ಭವಿಷ್ಯ. ಆ ಹುಡುಗಿ ಇವಾಗ ಹೇಗಿದ್ದಾಳೆ? ಈಗ ಹುಷಾರಾಗಿದ್ದಾಳೆ ಸರ್. ಆದ್ರೆ ಹುಡುಗ ಕೈ ಕೊಟ್ಟ ಅಂತ ತುಂಬಾನೇ ನೊಂದ್ಕೊಂಡಿದ್ದಾಳೆ. ಹುಡುಗಿ ಬಡವಳು, ಹುಡುಗ ಶ್ರೀಮಂತ. ಹುಡುಗಿ ಬಡವಳು, ಹುಡುಗ ಶ್ರೀಮಂತ ಅಂದ್ರೆ ಇದು ವರ್ಗ ಸಂಘರ್ಷ. ಒಂದ್ ರೀತಿ ಅದೇ ಸರ್. ಈಗ ನಾನು ಆ ಕೇಸ್ ತಗೋಬೇಕು ಅಲ್ವಾ? ಹೌದು ಸರ್. ಆ ಹುಡುಗ ಯಾರು ಅಂದೆ? ಜಯಗೋಪಾಲ್ ಅವ್ರ ಮಗ. ಅದೇನೋ ಪಾಲಿಟಿಕ್ಸ್ ಅಲ್ಲಿ ಜಯಗೋಪಾಲ್ ಅವ್ರನ್ನ ಕಿಂಗ್ ಮೇಕರ್ ಅಂತ ಕರೀತಾರಂತೆ. ಕಿಂಗ್ ಮೇಕರ್? ಜೈ, ಅವನನ್ನು ಯಾರು ಅಂತ ಅನ್ಕೊಂಡಿದೀಯ? ಅವನೊಬ್ಬ ಸಭ್ಯ ಮನುಷ್ಯ, ನನಗೆ ಆಪ್ತ ಮಿತ್ರ. ನನ್ನ ಗೆಳೆತನೂ ಮೀರಿ ಅವನಿಂದ ತಪ್ಪಾಗಿದ್ರೆ ಈ ಕೇಸನ್ನ ನಾನು ನಡೆಸಬಹುದಾಗಿತ್ತೋ ಏನು. ಆದ್ರೆ ಈಗ ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅವನು ನನ್ನ ಕ್ಲೈಯಂಟ್. ಭಾಗೀರಥಿ ಯಾವ ಗಂಡು ಬಂದರೂ ಒಪ್ತಾ ಇಲ್ವಂತೆ. ವಿಷ್ಣುಗೆ ಅದೇ ಚಿಂತೆ ಆಗಿದೆ. ಹೌದಾ? ಯಾಕಂತೆ? ಚಿಕ್ಕನಿಂದಲೂ ಮನಸ್ಸಿನಲ್ಲಿ ನಿನ್ನನ್ನೇ ಗಂಡ ಅಂತ ತಿಳ್ಕೊಂಡಿದ್ಲು. ನಾನು ವಿಷ್ಣು ಹಾಗೆ ನಿರ್ಧಾರ ಮಾಡಿದ್ವಿ, ಅವಳಿಗೂ ಹಾಗೆ ಹೇಳಿದ್ವಿ. ಈಗ ಒಂದೇ ಸರಿ ಮನಸ್ಸು ಬದಲಾಯಿಸು ಅಂದ್ರೆ ಹೇಗೆ ಬದಲಾಯಿಸ್ತಾಳೆ ಹೇಳು? ಅದಕ್ಕೆ ಯಾವ ಗಂಡು ಬಂದರೂ ಅವಳು ಒಪ್ತಾ ಇಲ್ಲ. ಮೇಡಮ್, నేనిప్పుడు వచ్చింది ನಿಮ್ಮ ಹತ್ರ ಕ್ಷಮೆ ಕೇಳ್ಬಿಟ್ಟು ಹೋಗೋಣ ಅಂತ. ಏನೋ ಹುಡುಗ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟಿದ್ದಾನೆ. ರೆಡ್ಡಿ, ಮೊದಲು ನೀವೇ ಅವನನ್ನ ಚೂ ಬಿಟ್ಟು ಈ ಕ್ಷಮೆ ಕೇಳಕ್ ಬಂದಿದ್ದೀರೇನ್ರಿ? ಅಯ್ಯೋ, 7 ಕುಂಟಲ ವಾಡ ನಿಮ್ಮನೆ ಮೇಡಮ್. ದೇವ್ರ ಸತ್ಯ ಮೇಡಮ್, ಅವ್ನು ಇಲ್ಲಿಗೆ ಬಂದಿರೋದೇ ನನಗೆ ಗೊತ್ತಿಲ್ಲ. ಆಮೇಲೆ ಕರ್ಸಿ ಕಪಾಳ ಕೊಡ್ ಬುದ್ಧಿ ಹೇಳಿದೀನಿ. ಅವನು ಇಲ್ಲಿಗೆ ಮಾತ್ರ ಬಂದಿರ್ಲಿಲ್ಲ, ರೋಡಲ್ಲೂ ಅಡ್ಡ ಹಾಕಿದ್ದ. ಅಯ್ಯೋ, ದೊಂಗನ ಕೊಡಕ ನಿಮ್ಮನ್ನ ರೋಡಲ್ಲಿ ಅಡ್ಡ ಹಾಕದ್ನಾ? ಬಿಡಲ್ಲ ಮೇಡಮ್, ಅವ್ನ್ ಕಾಲ್ ಕದ್ರ ಸಾಕ್ಬಿಡ್ತೀನಿ. ರೆಡ್ಡಿ, ಅದೆಲ್ಲ ಏನು ಬೇಕಾಗಿಲ್ರಿ. ನಾನೇ ಸಾಕಷ್ಟು ಕೊಟ್ಟು ಕಳ್ಸಿದ್ದೀನಿ ನೋಡಿ. ಇನ್ನೊಂದ್ಸಲಿ ಅವನೇನಾದ್ರೂ ಈ ತರ ಮಾಡಿದ್ರೆ ನಾನ್ ರಿಪೇರಿ ಮಾಡೋದಿಲ್ಲ, ರಿಪೇರಿ ಆಗೋದು ಸ್ಟೇಷನಲ್ಲಿ.